1.5 kgದು ಚಾಕ್ಲೇಟ್ ಮೂಸ್ ಕೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಪಕ್ಕ ಬೇಕ್ರಿ ಸ್ಟೈಲ್ ಇರುತ್ತೆ, ಕರೆಕ್ಟ್ ಅಳತೆಯಲ್ಲಿ ಇವತ್ತು ಮಾಡಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 3 ಮುಟ್ಟೆನ ಕೇಕ್ ಬ್ಲೆಂಡರಲ್ಲಿ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಅಳತೆ ಇರೋಂಥ ಕಪ್ ತೊಗೊಂಡು 180 ಗ್ರಾಮ್ಸು ಸಕ್ಕರೆ ತೊಗೊಳ್ಳೋಣ. ಅದನ್ನ ಕೂಡ ಬ್ಲೆಂಡರ್ಲಿ ಹಾಕ್ಕೊಳ್ಳೋಣ. ಬ್ಲೆಂಡರ್ನ ಆನ್ ಮಾಡಿ ಹೈ ಸ್ಪೀಡಲ್ಲಿ ಇಟ್ಕೊಂಡು ಕ್ರೀಮ್ ಥರ ಆಗೋ ತನಕ ಚೆನ್ನಾಗಿ ಬ್ಲೆಂಡ್ ಮಾಡೋಣ. 180 ml ಆಯಿಲ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಆಯಿಲ್ನ ಹಾಕ್ಕೊಬೇಕು. 250 ಗ್ರಾಮ್ಸ್ ಮೈದಾ ಹಿಟ್ಟು, ಅದನ್ನ ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡು ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಸ್ಪೂನ್ಸ್ ಕೊಕ್ಕೋ ಪೌಡರ್. ಕೇಕ್ ಸಾಫ್ಟಾಗಿ ಬರಬೇಕಂದ್ರೆ 4 ಸರಿ ಜಲ್ದಿ ಮಾಡ್ಕೊಬೇಕು. ಮತ್ತು ಬೇರೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಮಾಡ್ಕೊಳ್ಳಿ. ಬ್ಲೆಂಡರ್ ಸ್ಪೀಡ್ನ ಕಮ್ಮಿ ಮಾಡಿಕೊಂಡು ಸ್ವಲ್ಪನೇ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. 100 ml ಹಾಲು ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಹಾಲು. ಒಂದೇ ಸರಿ ಮೈದಾ ಹಿಟ್ಟು ಹಾಕಿದ್ರೆ ಗಂಟಾಗಿಬಿಡತ್ತೆ. ಸೈಡಲ್ಲಿ ಅಂಟಿರೋದನ್ನೆಲ್ಲ ತೆಕ್ಕೊಳ್ಳೋಣ. 1 ಚಿಟಿಕೆ ಉಪ್ಪು, ಬೇಕಿಂಗ್ ಪೌಡರ್ 7.5 ml, ವೆನಿಲಾ ಎಸೆನ್ಸ್ 10 ml. ಮತ್ತು ಬ್ಲೆಂಡರ್ ಆನ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಮೂತಾಗಿ ಬಂದಮೇಲೆ ಬ್ಲೆಂಡರ್ ಆಫ್ ಮಾಡೋಣ. ಕೇಕ್ ಮೋಲ್ಡ್ಗೆ ಬಟರ್ ಪೇಪರ್ನ ಇಟ್ಕೊಬೇಕು, ಕೆಳಗಡೆ ಸುತ್ತ ಎಲ್ಲ. ಮೌಲ್ಡಲ್ಲಿ ಕೇಕ್ ಬ್ಯಾಟರ್ ಹಾಕ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಒಂದು 2-3 ಸರಿ ಆದ್ರೂ. ಒಂದು ಹಳೆ ಟವಲ್ನ ನೀರು ಮಾಡಿಕೊಂಡು ಕೇಕ್ ಮೋಲ್ಡ್ ಸುತ್ತೋದ್ರಿಂದ ಕೇಕು ಲೆವೆಲಾಗಿರುತ್ತೆ. OTGನ 160 ಡಿಗ್ರಿಯಲ್ಲಿ 10 ಮಿನಿಟ್ಸು ಪ್ರೀಟ್ ಮಾಡ್ಕೊಬೇಕು. ಅದಾದಮೇಲೆ ಕೇಕ್ ಬ್ಯಾಟರ್ ಇಟ್ಟು 35 ಮಿನಿಟ್ಸ್ ಟೈಮ್ ಸೆಟ್ ಮಾಡ್ಕೊಳ್ಳೋಣ. ಕೇಕ್ ರೆಡಿ ಆಗೋಷ್ಟರಲ್ಲಿ ಕೇಕ್ ಮೇಲಿಡೋಕ್ಕೆ ಡಿಸೈನ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು 2 ಶೀಟ್ ಮೇಲೆ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮನೇಲಿ ಡಿಸೈನ್ ಮಾಡ್ಕೊಳ್ಳೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ಡಿಸೈನ್ ಮಾಡಿ ರೋಲ್ ಮಾಡಿ ನಾವು ಒಂದು ಬಾಕ್ಸಲ್ಲಿ ಡೀಪ್ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 10 ನಿಮಿಷಕ್ಕೆಲ್ಲ ಸೆಟ್ ಆಗಿಬಿಡುತ್ತೆ. ಆಮೇಲೆ ರಿಂಗ್ ಥರ ಇರುತ್ತೆ ನೋಡಿ. ಇದು 2ನೇ ಶೀಟಲ್ಲಿ ಈ ಥರ ನೀವು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಬೋದು. ಇದನ್ನ ಕೂಡ ಒಂದು 10 ನಿಮಿಷ ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಇದು ಕೂಡ ಸೆಟ್ ಆಗುತ್ತೆ ನೋಡಿ. 10 ನಿಮಿಷ ಆಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ. ನಿಧಾನಕ್ಕೆ ಶೀಟಿಂದ ಆಚೆ ತಗೊಳ್ಳಿ ಫಸ್ಟು. ಅದಾದಮೇಲೆ ಒಂದೇ ಬಿಡಿಸ್ಕೊಬೇಕು ಈ ಥರ. ಇದನ್ನೆಲ್ಲ ಬಿಡಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟು ಟ್ರಫಲ್ ಮಾಡ್ಕೊಳ್ಳೋಣ. 100 ಗ್ರಾಮ್ಸು ಡಾರ್ಕ್ ಚಾಕ್ಲೇಟ್ ಅಂತ ನೀವು ಸೂಪರ್ ಮಾರ್ಕೆಟಲ್ಲಿ ಕೇಳಿದ್ರೆ ಸಿಗುತ್ತೆ. ಅದನ್ನ ಈ ಥರ ಕಟ್ ಮಾಡಿ ಇಟ್ಕೊಬೇಕು. ನಾನು ಒಂದು ಬೌಲಲ್ಲಿ ಹಾಕ್ಕೊಂಡು 100 ಗ್ರಾಮ್ಸ್ ಕರೆಕ್ಟಾಗಿದೆ ಅಂತ ನೋಡ್ಕೊತಾ ಇದ್ದೀನಿ. 100 ಗ್ರಾಮ್ ಡಾರ್ಕ್ ಚಾಕ್ಲೇಟ್ಗೆ 50 ml ವಿಪ್ಪಿಂಗ್ ಕ್ರೀಮ್ ಬೇಕಾಗುತ್ತೆ. ನಾನು ನಿಮಗೆ ಇಲ್ಲಿ ಅಳತೆ ಕರೆಕ್ಟಾಗಿ ತೋರಿಸ್ಬೇಕಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಇದನ್ನ ಓವನಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಮೂತಾಗಿ ಬರಬೇಕು. 1 ಕಪ್ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಕೇಕ್ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. ನೀವೆಷ್ಟು ಬ್ಲೆಂಡ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಕ್ರೀಮ್ ಇರುತ್ತೆ ನೋಡಿ. ಈ ರೀತಿ ಬರಬೇಕು. ನೀವು ಬ್ಲೆಂಡರ್ ತೆಗೆದ್ರೂ ಅದರಿಂದ ಕೆಳಗಡೆ ಬೀಳಬಾರ್ದು. ಈಗ ಸ್ವಲ್ಪನೇ ಟ್ರಫಲ್ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಕ್ರೀಮಲ್ಲಿ ಚಾಕ್ಲೇಟ್ ಫ್ಲೇವರ್ ಕೆಲವರಿಗೆ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ, ಕೆಲವರಿಗೆ ಕಮ್ಮಿ ಇದ್ರೆ ಇಷ್ಟ ಆಗುತ್ತೆ. ಅದ್ರ ಮೇಲೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ಕ್ರೀಮ್ ರೆಡಿಯಾಗಿದೆ. 35 ಮಿನಿಟ್ಸ್ ಆಗಿದೆ. ಕೇಕ್ ರೆಡಿಯಾಗಿದೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬಟರ್ ಪೇಪರೆಲ್ಲ ನೀಟಾಗಿ ತೆಗೆದುಬಿಡೋಣ. ಕೇಕ್ನ ನಾನು 3 ಲೇಯರಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೇಕ್ ಕಟ್ ಮಾಡುವಾಗ ದಾರ ಯೂಸ್ ಮಾಡಿ ಕಟ್ ಮಾಡೋದ್ರಿಂದ ಕೇಕು ಲೆವೆಲ್ಲಾಗಿರುತ್ತೆ, ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಅದೇ ಥರ ಇನ್ನೊಂದು ಪೀಸ್ ಕೂಡ ಕಟ್ ಮಾಡ್ಕೊಳ್ಳೋಣ. ಕೇಕ್ ಬೇಸ್ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಚ್ಚಿ ಕಟ್ ಮಾಡಿರೋಂಥ 1 ಪೀಸ್ ಕೇಕ್ನ ಇಟ್ಕೊಳ್ಳೋಣ. 1 ಗ್ಲಾಸ್ ನೀರಿಗೆ 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಸಕ್ಕರೆನ ಕರಗಿಸ್ಕೊಂಡಿರೋಣ. ಆ ನೀರನ್ನ ಕೇಕ್ ಮೇಲೆ ಹಾಕ್ತಾಯಿದ್ದೀನಿ. ಮತ್ತು ಕ್ರೀಮ್ ಹಾಕ್ಕೊಳ್ಳೋಣ.
ಕ್ರೀಮ್ನ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸೇಮ್ ಇದೇ ಥರ ಇದ್ರ ಮೇಲೆ ಇನ್ನೊಂದು ಪೀಸ್ ಕೇಕ್ನ ಇಟ್ಟು ಮೇಲೆ ಸಕ್ಕರೆ ನೀರು ಹಾಕಿ ಮತ್ತು ಕ್ರೀಮ್ನ ಹಾಕಬೇಕು. ಇದೇ ಥರ ಬೇಕಾದ್ರೆ ನೀವು 4 ಲೇಯರ್ ಕೂಡ ಕಟ್ ಮಾಡ್ಕೊಬೋದು. ನಾನಿಲ್ಲಿ ನಿಮಗೆ 3 ಲೇಯರ್ ಆಗಿ ತೋರಿಸ್ತಾ ಇದ್ದೀನಿ. ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಸೈಡಲ್ಲೆಲ್ಲ ಹಾಕ್ಕೊಬೇಕು. ಎಲ್ಲೂ ಗ್ಯಾಪ್ ಇಲ್ದಿರ ನೀಟಾಗಿ ಕ್ರೀಮ್ ಹಚ್ಚಿ. ಕ್ರೀಮೆಲ್ಲ ನೀಟಾಗಿ ಹಾಕಾಗಿದೆ. ಇವಾಗ ಟ್ರಫಲ್ ಹಾಕ್ಕೊಳ್ಳೋಣ. ಮೇಲ್ಗಡೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಸೈಡಲ್ಲಿ ಈ ಥರ ಲೈನಾಗಿ ಹಾಕ್ಕೊಳ್ಳಿ. ಸ್ಪೂನಿಂದ ಸುತ್ತ ಬರಬೇಕು ನೋಡಿ, ಈ ರೀತಿ ಬರಬೇಕು. ಗೋಲ್ಡನ್ ಶೇಡ್ ಇರೋಂಥ ಫುಡ್ ಕಲರ್ನ ಚಾಕ್ಲೇಟ್ ಮೇಲೆ ಹಚ್ತಾ ಇದ್ದೀನಿ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೇಕ್ ಮೇಲೆ ಈ ಚಾಕ್ಲೇಟ್ನ ಹೇಗೆ ಬೇಕಾದರೂ ನೀವು ಜೋಡಿಸ್ಕೊಬೋದು. ಇವಾಗ 1.5 kg ಚಾಕ್ಲೇಟ್ ಮೂಸ್ ಕೇಕ್ ರೆಡಿಯಾಗಿದೆ. ಕಟ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೇ ಚಾಕ್ಲೇಟ್ ಮೂಸ್ ಕೇಕ್ ಮಾಡ್ಬೋದಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.